ಹಾಯ್ ಫುಡೀಸ್, ವೆಲ್ಕಮ್ ಟು ಮೈ ಚಾನಲ್ ಫ್ಯಾಷನ್ ಅಂಡ್ ಕುಕಿಂಗ್ ವಿತ್ ಲವ್. ಬನ್ನಿ ಇವತ್ತು ಬ್ರಹ್ಮಿ ಎಲ್ಲ ಒಂಟೆಲಗ ಅಂತ ಹೇಳೋ ಒಂಟೆಲಗದಿಂದ ಚಟ್ನಿ ಮಾಡೋದು ಹೇಗಂತ ನೋಡೋಣ. ಈ ಚಟ್ನಿ ಅಂತೂ ತುಂಬಾ ಆರೋಗ್ಯಕ್ಕೆ ಒಳ್ಳೇದು, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನಿಮಗೆ ಕೂಡ ಇದು ಸಿಕ್ಕಿದ್ರೆ ಮನೇಲಿ ಟ್ರೈ ಮಾಡಿ ನೋಡಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಇದನ್ನು ಬ್ರಾಹ್ಮಿ ಅಂತಾರೆ, ಇಲ್ಲ ಒಂಟೆಲಗ ಅಂತಾರೆ. ಸೊ ಇದರಿಂದ ನಾವಿವತ್ತು ಚಟ್ನಿ ಮಾಡೋದು ಹೇಗಂತ ನೋಡೋಣ. ನೋಡಿ, ಈ ಥರ ಒಂದೇ ಎಲೆ ಇರೋದ್ರಿಂದ ಇದನ್ನು ಬ್ರಾಹ್ಮಿ ಅಂತಾರೆ, ಇಲ್ಲಾಂದರೆ ಒಂಟೆಲಗ ಅಂತಾರೆ. ಪ್ರಾಂತ್ಯದ ಬಟ್ಟಿ ಹೆಸರು ಬದಲಾಗ್ತಾ ಇರುತ್ತೆ. ಬನ್ನಿ ಇದರಿಂದ ಚಟ್ನಿ ಮಾಡೋದು ಹೇಗಂತ ನೋಡೋಣ. ಅಲ್ಲಿ ಹೂವು ಸತ ಬಿಡುತ್ತೆ, ಈ ಥರ ಇರುತ್ತೆ ಹೂವು. ನೋಡಿ, ಕಿತ್ಕೊಂಡಿದ್ದೀನಿ. ನೋಡಿ, ಇಷ್ಟು ಕಿತ್ಕೊಂಡಿದ್ದೀನಿ. ಬನ್ನಿ ಇದರಿಂದ ಚಟ್ನಿ ಮಾಡೋಣ. ನೋಡಿ, ಈ ಥರ ಒಂದೊಂದು ಎಲೆನೇ ತಗೊಂಡು ಬರೀ ಈ ಥರ ಎಲೆಯನ್ನು ಮಾತ್ರ ನೀರಲ್ಲಿ ಹಾಕ್ಕೊಳ್ಳೋಣ. ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋಣ ನಾವು. ನೋಡಿ, ಈ ಥರ ಈ ತೊಟ್ಟು ತೆಗೆದುಬಿಟ್ಟು ಈ ಬರೀ ಎಲೆಯನ್ನು ಮಾತ್ರ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ನೋಡಿ, ಒಂಟೆಲಗ ಚಟ್ನಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಒಂದೆರಡು ಕಟ್ಟಾಗೋಷ್ಟು ಬ್ರಹ್ಮಿ ಎಲೆಗಳನ್ನ ತೆಗೆದು ತೊಳೆದಿಟ್ಕೊಂಡಿದ್ದೀನಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ದೊಡ್ಡ ಈರುಳ್ಳಿನ 2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 10 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಚಿಕ್ಕ ನಿಂಬೆಹಣ್ಣು ಸೈಜಷ್ಟು ಹುಣಸೆಹಣ್ಣು, ಒಂದು 4 ಒಣಮೆಣಸಿನ್ಕಾಯಿ, ಕಡಲೆಬೇಳೆ 1 ಟೇಬಲ್ ಸ್ಪೂನು, ಬ್ಲ್ಯಾಕ್ ಪೆಪ್ಪರ್ 1 ಟೇಬಲ್ ಸ್ಪೂನು, ಉದ್ದಿನಬೇಳೆ ಮತ್ತು ಜೀರಿಗೆ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಾದಷ್ಟು ಉಪ್ಪು ಮತ್ತು ಕರಿಬೇವು ತೊಗೊಂಡಿದ್ದೀನಿ. ನೋಡಿ, ಎಷ್ಟು ಫ್ರೆಶ್ ಆಗಿದೆ ನಮ್ಮ ಗಿಡದಲ್ಲೇ. ಬನ್ನಿ ಈಗ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಸ್ಟವ್ ಆನ್ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಕಡಾಯಿ ಇಟ್ಕೊಳ್ತೀನಿ. ಕಡಾಯಿ ಬಿಸಿ ಆಗಲಿ. ನೋಡಿ, ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಕಡಾಯಿ ಬಿಸಿ ಆಗಿದೆ. 1-2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು, ನೋಡಿ, ಕಡಲೆಬೇಳೆ 1-2 ಟೇಬಲ್ ಸ್ಪೂನ್ ಹಾಕ್ಕೊಳ್ತಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಕರಿಮೆಣಸು ಹಾಕ್ಕೊಳ್ತಿದ್ದೀನಿ. ಉದ್ದಿನಬೇಳೆ 1-2 ಟೇಬಲ್ ಸ್ಪೂನು, ಜೀರಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ತಿದ್ದೀನಿ. ನೋಡಿ, ಚೆನ್ನಾಗಿ ಇದು ಫ್ರೈ ಆಗಿದೆ. ಇದು ಫ್ರೈ ಆಗಿದ ಕೂಡಲೇ ಹಂಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ ಬೇಗ ಬೇಕಂತ ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೊಳ್ತೀನಿ. ನೋಡಿ, ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ಈರುಳ್ಳಿ. ಈಗ ನಾವು ಈ ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. ಹಾಗೆ ಒಣಮೆಣಸಿನ್ಕಾಯಿ ಸತ ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈಗ ಕರಿಬೇವಿನ ಸತ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇವಾಗ ನಾವು ತೊಳೆದಿಟ್ಕೊಂಡಿರೋಂಥ ಬ್ರಹ್ಮಿನ ಇದರಲ್ಲೇ ಹಾಕ್ಕೊಳ್ಳೋಣ. ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಇದನ್ನು ಸತ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಇದೇ ಥರ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಈ ಒಂಟೆಲಗ ಇಲ್ಲ ಬ್ರಹ್ಮಿ ಈ ಚಟ್ನಿ ತಿನ್ನೋದ್ರಿಂದ ಚಿಕ್ಕ ಮಕ್ಕಳಿಗೆ ಜ್ಞಾಪಕ ಶಕ್ತಿ ತುಂಬ ಚೆನ್ನಾಗಿ ಬರುತ್ತೆ. ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಮಕ್ಕಳಿಗೆ ವಾರದಲ್ಲಿ 1-2 ಸರಿ ಮಾಡಿಕೊಟ್ರೆ ಓದೋ ಹುಡುಗರಿಗೆಲ್ಲ ತುಂಬ ಯೂಸ್ ಆಗುತ್ತೆ ಇದು. ನೋಡಿ, ಹಂಗೆ ದೊಡ್ಡವ್ರಿಗಾದರೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ನೋಡಿ, ಇವಾಗ ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೊಳ್ತೀನಿ. ಮತ್ತು ಬೇಕಾದರೆ ಸಾಲ್ಟ್ನ ಹಾಕ್ಕೊಳ್ಳೋಣ. ಚೆನ್ನಾಗಿದೆ ಫ್ರೈ ಆಗಿ. ನೋಡಿ, ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ. ಈಗ ನಾವು ಈ ಹುಣಸೆ ಹಣ್ಣು ಇದೆಯಲ್ಲ, ಇದನ್ನು ಸಹ ಇದರಲ್ಲಿ ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗಲಿ. ಇದು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ಸಿಂಪಲ್ ಆದ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನೋಡಿ, ಎಲ್ಲ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಅದೇ ಬಾಣಲೆಯಲ್ಲಿ ಇಟ್ಟರೆ ಬೇಗ ತಣ್ಣಗಾಗಲ್ಲ, ಹಂಗಾಗಿ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದು ಬೇಗ ತಣ್ಣಗಾದ್ಮೇಲೆ ಮಿಕ್ಸಿಗೆ ಮಾಡ್ಕೊಬರೋಣ. ನೋಡಿ, ಸ್ಟವ್ ಆನ್ ಮಾಡಿಕೊಂಡು ಅದೇ ಕಡಾಯಿನ ಇಟ್ಕೊಂಡಿದ್ದೀನಿ. ನೋಡಿ, ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ, ಕಡಾಯಿ ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಸಾಸಿವೆ 1/2 ಟೇಬಲ್ ಸ್ಪೂನ್ ಹಾಕ್ಕೊಳ್ತೀನಿ. ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ 1/2 ಟೇಬಲ್ ಸ್ಪೂನು, ಒಣಮೆಣಸಿನ್ಕಾಯಿ 4 ಹಾಕ್ಕೊಂಡಿದ್ದೀನಿ. ಕರಿಬೇವು 1 ಹಾಕ್ಕೊಳ್ತೀನಿ. ಹಾಗೆ ಒಂಚೂರು ಇಂಗು ಹಾಕ್ಕೊಳ್ತೀನಿ. ನೋಡಿ, ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ರುಬ್ಬಿಟ್ಕೊಂಡಿರೋಂಥ ಈ ಚಟ್ನಿನ ಇದರಲ್ಲಿ ಹಾಕ್ಕೊಳ್ಳೋಣ. ನೋಡಿ, ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಈಗ ಉಪ್ಪನ್ನ ಒಂಚೂರು ನೋಡ್ಕೊಳ್ಳೋಣ. ಉಪ್ಪು ನೋಡಿಕೊಂಡು ಒಂಚೂರು ಹಂಗೆ ಇದು ಮಾಡಿಕೊಂಡು
ಅನ್ನ ಜೊತೆಗಾಗಲಿ ಚಪಾತಿ ಜೊತೆಗಾಗಲಿ ತಿಂದರೆ ತುಂಬ ಚೆನ್ನಾಗಿರತ್ತೆ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಬನ್ನಿ ಇದನ್ನು ಅನ್ನದ ಜೊತೆಗೆ ರುಚಿ ನೋಡೋಣ. ನೋಡಿ ಚಟ್ನಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಒಂಟೆಲಗದು. ಬನ್ನಿ ಈಗ ಇದನ್ನು ರುಚಿ ನೋಡೋಣ. ನೋಡಿ ಈಗ ಈ ಚಟ್ನಿನ ಅನ್ನದ ಮೇಲೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಕಲಸಿ ಟೇಸ್ಟ್ ನೋಡೋಣ. ನೋಡಿ ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ. ಬನ್ನಿ ಈಗ ಇದನ್ನು ರುಚಿ ನೋಡೋಣ. ನೋಡಿ ಬನ್ನಿ ಈಗ ಬ್ರಹ್ಮಿ ಚಟ್ನಿದು ಟೇಸ್ಟ್ ನೋಡೋಣ. ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಾ ಇದೆ. ಅಬ್ಬಬ್ಬಬ್ಬಾ, ಈ ಟೇಸ್ಟಲ್ಲಂತೂ ಸ್ವರ್ಗ ಗುರು. ನೀವು ಕೂಡ ಈ ಬ್ರಹ್ಮಿ ಏನಾದರೂ ಮಾರ್ಕೆಟಲ್ಲಿ ಆಗಲಿ ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ಎಲ್ಲಾದರೂ ಸಿಕ್ಕಿದ್ರೆ ಮನೇಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.